ಹೀಗೆ ಅನಾಥವಾಗಿ ನಿಂತಿರುವ ಈ ದೇವಸ್ಥಾನವೇ ಶ್ರೀ ಸೋಮೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಬರುವುದು ಮಂಡ್ಯ ಜಿಲ್ಲೆ ದುದ್ದ ಎಂಬ ಗ್ರಾಮದಲ್ಲಿ. ಈ ದೇವಸ್ಥಾನವು 600 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನ ಹೊಯ್ಸಳರ ವಂಶಸ್ಥನಾದಂಥ ಶ್ರೀ ಇಮ್ಮಡಿ ನರಸಿಂಹ ನಾಯಕನ ದಂಡನಾಯಕನಾಗಿದ್ದಂಥ ಹರಿಹರ ನಾಯಕ ನಿರ್ಮಿಸಿದ ಈ ಸುಂದರ ದೇವಸ್ಥಾನ ಈ ಪಾಳುಬಿದ್ದ ದುಸ್ಥಿತಿಯಲ್ಲಿದೆ. ಈ ದೇವಸ್ಥಾನದ ಮೇಲೆ ಯಾವುದೇ ದಾಳಿ ಕೂಡ ಆಗಿಲ್ಲ. ಆದರೆ ಅದರ ಬದಲಿಗೆ ಜನಗಳ ನಿಧಿ ಆಸೆಯಿಂದ ಈ ದೇವಸ್ಥಾನವು ಈ ಮಟ್ಟವನ್ನು ತಲುಪಿದೆ. ಈಗ ನೀವು ನೋಡುತ್ತಿರುವ ಹಾಗೆ ಅಲ್ಲಿಂದ ಮೆಟ್ಟಲುಗಳು ಮತ್ತು ಎಲ್ಲ ಅವಶೇಷಗಳನ್ನು ಕಿತ್ತಿ ನಿಧಿ ಶೋಧವನ್ನು ಮಾಡಿದ್ದಾರೆ. ಏನಪ್ಪ ಬೇಜಾರಾಗುವ ಸಂಗತಿ ಎಂದರೆ ದೇವಸ್ಥಾನದ ಒಳಗೆ ಗರ್ಭಗುಡಿಯಲ್ಲಿ ದೇವರನ್ನು ಸಹ ಕಿತ್ತಿ ಇಟ್ಟಿದ್ದಾರೆ ನಿಧಿ ಆಸೆಗೋಸ್ಕರ. ಹೀಗೆ ನೋಡಿದರೆ ಈ ದೇವಸ್ಥಾನವು ಬಾವಲಿಗಳು ಮತ್ತು ಆಡು ದನ ಕುರಿಗಳ ಆವಾಸ ಸ್ಥಾನವಾಗಿದೆ. ಈ ವಾಸ್ತುಶಿಲ್ಪ ಹೊಂದಿರುವ ಈ ದೇವಸ್ಥಾನವನ್ನು ಮುಂದಿನ ಪೀಳಿಗೆಗೆ ಕೊಡಬೇಕು. ಆದರೆ ನೋಡಿದರೆ ಈ ದುಸ್ಥಿತಿಯಲ್ಲಿರುವ ಈ ದೇವಸ್ಥಾನವು ಇನ್ನು ಕೆಲವು ವರ್ಷಗಳ ಬಳಿಕ ಇಲ್ಲಿ ದೇವಸ್ಥಾನ ಇತ್ತು ಎಂಬ ಪುರಾತತ್ವವೂ ಇರಲ್ಲ ನನ್ನ ಅನಿಸಿಕೆ.